ಈಗ ನಾವು ಮಾತನಾಡಬೇಕು ಅಂತಂದ್ರೆ ನಮ್ಮ ಕರ್ನಾಟಕದಲ್ಲಿ ಒಂದು ಎಲಿಜಿಬಿಲಿಟಿ ಅಂತ ಬಂದಾಗ ಷರತ್ತುಗಳು ಇರುತ್ತೆ, ರಿಸರ್ವೇಶನ್ ಬಗ್ಗೆ ಆಗಬಹುದು, ಮತ್ತೆ ನೆಸೆಸಿಟಿ ಡಾಕ್ಯುಮೆಂಟೇಶನ್ಸ್ ಬಗ್ಗೆ ಮಾತನಾಡೋದಾದ್ರೆ ಈ PGCET ನಲ್ಲಿ ABCD ಅಂತ ಒಂದಿರುತ್ತೆ. ಸೊ ಅದೇನು ಅಂತ ಕ್ಯಾಟಗರಿ. ಮತ್ತೆ ಕರ್ನಾಟಕದ ಸರ್ಕಾರದ ಸೀಟುಗಳಿಗೆ ನಾವು ಯಾರು ಎಲಿಜಿಬಿಲಿಟಿ ಇರ್ತಾರೆ ಅಂತ ಪಡ್ಕೊಳ್ಬೇಕು ಅನ್ನೋದಾದ್ರೆ ದಟ್ ಇಸ್ ವೆರಿ ಇಂಪಾರ್ಟೆಂಟ್. ನೀವು ಹೇಳೋ ಪ್ರಶ್ನೆ ತುಂಬ ಮುಖ್ಯವಾದ್ದು. ಡೊಮಿಸೈಲ್ ಕರ್ನಾಟಕದ ಪ್ರಜೆಗಳಿಗೆ ಮಾತ್ರ ಇದರಲ್ಲಿ ಅವಕಾಶ ಇದೆ. ನಾನ್ ಕರ್ನಾಟಕ ಸ್ಟೂಡೆಂಟ್ಸ್ಗೆ ಇಲ್ಲಿ ಅವಕಾಶ ಇರೋದಿಲ್ಲ. ಯಾರು ಕರ್ನಾಟಕದ ಸ್ಟೂಡೆಂಟು? ಯಾರೆಲ್ಲ ಸುಮಾರು 7 ವರ್ಷಗಳ ಕಾಲ ಕರ್ನಾಟಕದಲ್ಲಿ ಅಭ್ಯಾಸ ಮಾಡಿರ್ತಾರೆ, ಅವರ ಗ್ರ್ಯಾಜುಯೇಷನ್ನು PUC ಇವೆಲ್ಲ ಇಲ್ಲಿ 7 ವರ್ಷಗಳ ಕಾಲ ಅಭ್ಯಾಸ ಮಾಡಿದರೆ ಅವರು ಡೊಮಿಸೈಲ್ ಅವರು ಕರ್ನಾಟಕದವ್ರು ಆಗ್ತಾರೆ. ಅಂದರೆ ಹೊರ ರಾಜ್ಯದಿಂದ ಬಂದಿರ್ಬೋದು, ಆದರೆ ಇಲ್ಲೇ ಶಿಕ್ಷಣ ಪಡೆದಿದ್ದರೆ ಅವ್ರಿಗೂ ಎಲಿಜಿಬಿಲಿಟಿ ಇದೆ. ಅವರೆಲ್ಲರೂ ಕರ್ನಾಟಕದವ್ರು ಆಗ್ತಾರೆ, ಅವರಿಗೆ ಎಲಿಜಿಬಿಲಿಟಿ ಸಿಗುತ್ತೆ. ಅವರು ಗ್ರ್ಯಾಜುಯೇಷನ್ ಆದ ನಂತರ 50%ಗೂ ಹೆಚ್ಚು ಇದ್ದಲ್ಲಿ PGCET ಎಂಟ್ರೆನ್ಸ್ ಎಕ್ಸಾಮನ್ನು ಬರೀಬೋದು, ಅವ್ರಿಗೆ ಮಾತ್ರ ಅವಕಾಶ ಸಿಗುತ್ತೆ. ಈಗ ನಾನ್ ಕರ್ನಾಟಕೇತರ ಒಂದು ಅಭ್ಯರ್ಥಿಗಳು PGCET ಕೌನ್ಸಿಲಿಂಗ್ ನಲ್ಲಿ ಭಾಗವಹಿಸಬಹುದು. ಯಾವ ರೀತಿ ಇದು ನಿಜವಾಗ್ಲೂ ಒಳ್ಳೆ ಪ್ರಶ್ನೆ. ಯಾಕಂದ್ರೆ ನಾನ್ ಕರ್ನಾಟಕ ಅವರು ಕೆಲವರು ಅಪ್ಲೈ ಮಾಡ್ತಾರೆ. ಈಗ ಕರ್ನಾಟಕದಲ್ಲಿ ಸುಮಾರು 229 ಕಾಲೇಜುಗಳು ಇವೆ. 229 ಕಾಲೇಜಸ್ ಆರ್ AICTE approved, university affiliated, and there are many government colleges. All these institutions have their intake is very high. Some colleges have 60, some have 180, some have 240. Like this, they have ತುಂಬನೇ ಹೆಚ್ಚಿನ ಸೀಟ್ಗಳು ಇವೆ. ಇಡೀ ಕರ್ನಾಟಕದಲ್ಲಿ 38,000ಕ್ಕೂ ಹೆಚ್ಚು ಸೀಟ್ಗಳು MBAನಲ್ಲಿ ಇವೆ. ಇದೆಲ್ಲಕ್ಕೂ ನಾವು ಫಿಲ್ ಮಾಡಬೇಕು ಅಂದರೆ ಹೊರ ರಾಜ್ಯದವರು ಬಂದು ಓದಬೇಕು. MBA ಅಂದರೆ ಮ್ಯಾನೇಜ್ಮೆಂಟ್ ಎಜುಕೇಷನ್ನು, ಇದೊಂದು ರೀತಿ ಕ್ರಾಸ್ ಕಲ್ಚರಲ್ ಆಗಬೇಕು. ಬೇರೆ ಬೇರೆ ಸ್ಟೇಟ್ನವ್ರು ಬಂದು ಓದಿದಾಗ ವಿದ್ಯಾರ್ಥಿಗಳ ಪ್ರತಿಭೆ ಹೆಚ್ಚು ಹೊರಹೊಮ್ಮುತ್ತೆ. ಆ ಕಾರಣದಿಂದ ಹೊರ ರಾಜ್ಯದವರು ಬರಲಿ ಓದಲಿ ಅನ್ನೋ ಅವಕಾಶ ಕರ್ನಾಟಕದಲ್ಲಿ ಇದೆ. ಆದರೆ ಅವರು ನೇರವಾಗಿ PGCET ಮುಖಾಂತರ ಸೀಟ್ ಪಡೆಯಲು ಸಾಧ್ಯ ಇಲ್ಲ. ಈ ಎಲ್ಲ ಕಾಲೇಜುಗಳು, ಕೆಲವು ಕಾಲೇಜುಗಳು ಏನು ಮಾಡ್ತಾರೆ ಅಂದರೆ ಸೀಟ್ಗಳನ್ನು ಸರ್ಕಾರಕ್ಕೆ ಸರೆಂಡರ್ ಮಾಡ್ತಾರೆ. ಸರ್ ನಮ್ಮದು 120 ಸೀಟ್ ಇದೆ, ಸೊ 60 ಸೀಟು ಸರ್ಕಾರ ಫಿಲಪ್ ಮಾಡಬೇಕು PGCET ಮುಖಾಂತರ, ಇನ್ನು 60 ಮ್ಯಾನೇಜ್ಮೆಂಟ್ ಕೊಟ್ಟ KMAT ಫಿಲಪ್ ಮಾಡ್ಕೊಳ್ಬೇಕಲ್ವಾ. ಆದರೆ ಈ ಕಾಲೇಜುಗಳವರು ಸರ್ಕಾರಕ್ಕೆ ನೀವೇ ಫಿಲಪ್ ಮಾಡಿಕೊಡಿ ಅಂತ ಸರೆಂಡರ್ ಮಾಡಿಬಿಡ್ತಾರೆ. ಆಗ ಈ ಸೀಟ್ಗಳನ್ನೆಲ್ಲ ಸೆಪರೇಟ್ ಆಗಿ PGCET ಕೌನ್ಸಿಲಿಂಗ್ನಲ್ಲಿ ಹೊರ ರಾಜ್ಯದವರು ಮತ್ತು ಇಲ್ಲಿ PGCETನಲ್ಲಿ ಕರ್ನಾಟಕದವ್ರಿಗೆ ಯಾರಿಗೆಲ್ಲ ಸೀಟ್ ಸಿಕ್ಕಿಲ್ಲ ಅವರಿಗೆ ಈ ಸೀಟ್ಗಳನ್ನು ಕೊಡ್ತಾರೆ. ಅಂದರೆ ದಿ ಸರೆಂಡರ್ಡ್ ಸೀಟ್ಸ್ ಆಫ್ ಮ್ಯಾನೇಜ್ಮೆಂಟ್ ಕಾಲೇಜಸ್, ಮ್ಯಾನೇಜ್ಮೆಂಟ್ ಕೋಟಾನ ಸರ್ಕಾರಕ್ಕೆ ಸರೆಂಡರ್ ಮಾಡಿರ್ತಾರಲ್ಲ ಆ ಸೀಟ್ಗಳಲ್ಲಿ ಹೊರ ರಾಜ್ಯದವರಿಗೆ ಅವಕಾಶ ಇರುತ್ತೆ. ಆಮೇಲೆ ಕರ್ನಾಟಕದಲ್ಲೂ ಕೆಲವುಗೆ ರ್ಯಾಂಕಿಂಗ್ನಲ್ಲಿ ಸಿಗದೇ ಇದ್ದು ಒಂಥದ್ದೇ ಕಾಲೇಜ್ನಲ್ಲಿ ಬೇಕು ಅಂತಿದ್ದಾಗ ಆ ಕೋಟಾನಲ್ಲಿ ಪ್ರಯತ್ನ ಪಡ್ಬೋದು. ಅದು ಕೌನ್ಸಿಲಿಂಗಲ್ಲಿ ನಮ್ಮ KESLನವರು ಒಂದು ಅವಕಾಶ ಕೊಡ್ತಾರೆ. ಅವರು ಅಪ್ಲೈ ಮಾಡಿರ್ತಾರೆ, ಆ ರ್ಯಾಂಕಿಂಗ್ನವ್ರಿಗೆ ಅಲ್ಲಿ ಮತ್ತೆ ಕೌನ್ಸಿಲಿಂಗ್ ಆಗಿ ಈ ಒಂದು ಮ್ಯಾನೇಜ್ಮೆಂಟ್ ಕೋಟಾನಲ್ಲಿ ಅವ್ರಿಗೆ ಅಲಾಟ್ ಮಾಡ್ತಾರೆ. ಅಂದರೆ ಅಲ್ಲಿ ರಿಸರ್ವೇಷನ್ ಬರೋದಿಲ್ಲ, ಡೈರೆಕ್ಟ್ಲಿ ಮ್ಯಾನೇಜ್ಮೆಂಟ್ ಕೋಟಾ.